ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಸೌತೆಕಾಯಿ ಬ್ರಾಹ್ಮಿನ್ ಸ್ಟೈಲಲ್ಲಿ ಸಾಂಬಾರ್ ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 700 ಗ್ರಾಮ್ಸ್ ಸೌತೆಕಾಯಿ, ಅರ್ಧ ತೆಂಗಿನಕಾಯಿ, ತೆಂಗಿನ ತುರಿ, ಕೊಕೊನಟ್ ಗ್ರೇಟೆಡ್, 3 ಟೇಬಲ್ ಸ್ಪೂನ್ ತೂರ್ ದಾಲ್ ತೊಗರಿ ಬೇಳೆ, 1 ಟೇಬಲ್ ಸ್ಪೂನ್ ಜಾಗರಿ ಬೆಲ್ಲದ ಪುಡಿ, ಸಣ್ಣ ಲೆಮನ್ ಸೈಜ್ ಟ್ಯಾಮ್ರಿನ್ ಹುಣಸೆ ಹುಳಿ, ಅದನ್ನು ನಾನು ನೀರಲ್ಲಿ ಸೋಕ್ ಮಾಡಿಟ್ಕೊಂಡಿದ್ದೇನೆ, ನೆನೆಸಿಟ್ಕೊಂಡಿದ್ದೇನೆ. 1 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, 1 ಡ್ರೈ ರೆಡ್ ಚಿಲ್ಲಿ, 1 ಟೀ ಸ್ಪೂನ್ ಮಸ್ಟರ್ಡ್ ಸೀಡ್ ಸಾಸಿವೆ. ಇದು 3 ಇಂಗ್ರೀಡಿಯೆಂಟ್ ಸೀಸನಿಂಗ್ ಒಗ್ಗರಣೆಗೆ. ಮಸಾಲ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 4 to 5 ಡ್ರೈ ರೆಡ್ ಚಿಲ್ಲಿ ಬ್ಯಾಡಗೆ ಮೆಣಸು, 3 ಟೀ ಸ್ಪೂನ್ ಕೊರಿಯಾಂಡರ್ ಸೀಡ್ಸ್ ಕೊತ್ತಂಬರಿ ಬೀಜ, ಹಾಫ್ ಟೀ ಸ್ಪೂನ್ ಮೇಥಿ ಸೀಡ್ಸ್, ಹಾಫ್ ಟೀ ಸ್ಪೂನ್ ಜೀರಾ ಸೀಡ್ಸ್ ಜೀರಿಗೆ, 1 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, 1/4 ಟೀ ಸ್ಪೂನ್ ಹಿಂಗ್ ಹೆಸಪಟೀಡ, 1/4 ಟೀ ಸ್ಪೂನ್ ಟರ್ಮರಿಕ್ ಅರಸಿನ, 1 ಟೀ ಸ್ಪೂನ್ ಉರದ್ ದಾಲ್ ಉದ್ದಿನ ಬೇಳೆ, 1 ಟೀ ಸ್ಪೂನ್ ಚನಾ ದಾಲ್ ಕಡಲೆಬೇಳೆ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಸೌತೆಕಾಯನ್ನು ಮೀಡಿಯಂ ಸೈಜಲ್ಲಿ ಕಟ್ ಮಾಡಬೇಕು. ಸೀಡ್ಸ್ ಎಲ್ಲ ತೆಗೀರಿ. ಈ ರೀತಿ ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಮೊದಲಿಗೆ ನಾವು ಮಸಾಲವನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳುವ. ಚನಾ ದಾಲ್ ಕಡಲೆಬೇಳೆ ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡಿದ್ದೇನೆ. ಅದರ ಜೊತೆನೆ ಉರದ್ ದಾಲ್, ನಂತರ ಕೊರಿಯಾಂಡರ್ ಸೀಡ್ ಕೊತ್ತಂಬರಿ ಬೀಜ, ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಮೊದಲಿಗೆ ನಾವು ಫ್ರೈ ಮಾಡ್ಕೊಳ್ಳುವ ಲೋ ಫ್ಲೇಮಲ್ಲಿ. ಇದೀಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುವಾಗನೇ ನಾವು ಇದಕ್ಕೆ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, ಜೀರಿಗೆ ಜೀರಾ ಸೀಡ್ಸ್, ನಂತರ ಮೇಥಿ ಸೀಡ್ಸ್ ಮೆಂತೆಕಾಳು ಹಾಕೊಳ್ಳುವ. ಇಲ್ಲಿ ಮಸಾಲ ಒಳ್ಳೆ ರೀತಿ ಫ್ರೈ ಆಗಿದೆ, ಪರಿಮಳ ಬರ್ತಾ ಉಂಟು, ಸಾಕು. ಇದನ್ನು ನಾವು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಈಗ ನಾವು ಸೇಮ್ ಪಾತ್ರೆಗೆ ಡ್ರೈ ರೆಡ್ ಚಿಲ್ಲಿಯನ್ನು ಹಾಕೊಂಡು ಇದನ್ನು ಸಹ ರೋಸ್ಟ್ ಮಾಡ್ಕೊಳ್ಳುವ. ಬೇಕಿದ್ರೆ ನೀವು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಬೋದು. ಸಾಕು, ಫ್ರೈ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ. ಮೊದಲಿಗೆ ನಾವು ತೂರ್ ದಾಲ್ಗೆ ಸ್ವಲ್ಪ ವಾಟರ್ ನೀರು ಸೇರಿಸಿ ಇದನ್ನು ಬೇಯಿಸಿಡುವ. ಒಂದು 5 ವಿಸಿಲ್ ಕೊಡಿ, 5 ವಿಸಿಲ್. ಈಗ ನಾವು ಸೌತೆಕಾಯಿ ಮೊದಲಿಗೆ ಬೇಯಿಸ್ಕೊಳ್ಳುವ. ಸೌತೆಕಾಯಿ ಕ್ಲೀನ್ ಮಾಡಿಕೊಂಡಂತು, ಸಾಲ್ಟ್ ಉಪ್ಪು, ಜಾಗರಿ ಬೆಲ್ಲದ ಪುಡಿ, ಅದರ ಜೊತೆನೆ ಟ್ಯಾಮ್ರಿನ್ ಜ್ಯೂಸ್ ಹುಣಸೆ ಹುಳಿ ರಸ ಕಿವಿಚಿ ಹಾಕೊಳ್ಳದ ನೀರನ್ನು, ನೀರು ಸೇರಿಸಿ ವಾಟರ್. ಈಗ ಒಮ್ಮೆ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಬಾಯಿ ಮುಚ್ಚಿದನ್ನು ಮೀಡಿಯಂ ಟು ಹೈ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡುವ, ಕುಕ್ ಆಗಲಿಕ್ಕೆ ಬಿಡುವ. ಈಗ ನಾವು ಡ್ರೈ ರೋಸ್ಟ್ ಮಾಡಿದ ಮಸಾಲ, ಹಿಂಗ್ ಹೆಸರುಪುಡಿಡ, ಟರ್ಮರಿಕ್, ಕೊಕೊನಟ್ ಗ್ರೇಟೆಡ್, ಇದನ್ನು ನಾವು ಬ್ಲೆಂಡರ್ ಜಾರಿಗೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳುವ, ನುಣ್ಣಕ್ಕೆ ರುಬ್ಕೊಳ್ಳುವ. ಮಸಾಲ ಸಹ ರೆಡಿಯಾಗಿದೆ. ಸೌತೆಕಾಯಿ ಬೆಂದಿದೆ, ಸಾಕು, ಸಾಫ್ಟ್ ಆಗಿದೆ. ಈಗ ಇಲ್ಲಿ ದಾಲ್ ಬೆಂದಿದೆ, ಸಾಕು. ಗ್ಯಾಸ್ ಆನ್ ಮಾಡ್ಕೊಂಡಿದ್ದೇನೆ. ಈಗ ನಾವು ಗ್ರೈಂಡ್ ಮಾಡಿಟ್ಕೊಂಡಂತ ಮಸಾಲವನ್ನು ಹಾಕೊಳ್ಳುವ. ಸ್ವಲ್ಪ ನೀರು ಹಾಕೊಳ್ಳುವ. ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಬೇಕಂತ ನೋಡ್ಕೊಂಡು ನೀವು ನೀರು ಅಡ್ಜಸ್ಟ್ ಮಾಡ್ಬೋದು.
ಈಗ ಇದನ್ನು ಬಾಯಿ ಮುಚ್ಚಿ ನಾವು ಮೀಡಿಯಂ ಟು ಹೈ ಫ್ಲೇಮಲ್ಲಿ ಒಂದು ಕುದಿ ಬರಲಿಕ್ಕೆ ಬಿಡುವ. ಮಸಾಲ ಒಳ್ಳೆ ರೀತಿ ಕುದಿ ಬಂದಿದೆ, ಸಾಕು. ಈಗ ನಾವು ಕುಕ್ ಮಾಡಿಟ್ಕೊಂಡಂತ ಸೌತೆಕಾಯಿನ ಹಾಕೊಳ್ಳುವ. ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಅಡ್ಜಸ್ಟ್ ಮಾಡ್ಕೊಳ್ಬೋದು, ಸಾಲ್ಟ್. ಈಗ ನೀವು ವಾಪಸ್ ಇದನ್ನು ಬಾಯಿ ಮುಚ್ಚಿ ಮೀಡಿಯಂ ಟು ಹೈ ಫ್ಲೇಮಲ್ಲಿ 1 ಮಿನಿಟ್ ಇದನ್ನು ಬಾಯ್ಲ್ ಆಗಲಿಕ್ಕೆ ಬಿಡುವ. ಈಗ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳುವ. 1 ಟೀ ಸ್ಪೂನ್ ಕೊಕೊನಟ್ ಆಯಿಲ್, ತೆಂಗಿನೆಣ್ಣೆ. ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿಯಾಗಿದೆ. ಈಗ ನಾವು ಸೀಸನಿಂಗ್ ಇಂಗ್ರೀಡಿಯೆಂಟ್ಸ್ ಮಸ್ಟರ್ಡ್ ಸೀಡ್ಸ್, ಡ್ರೈ ರೆಡ್ ಚಿಲ್ಲಿ, ಕರಿ ಲೀವ್ಸನ್ನು ಹಾಕೊಳ್ಳುವ. ಮೊದಲಿಗೆ ಮಸ್ಟರ್ಡ್ ಸೀಡ್ಸ್, ಸಾಸಿವೆ. ಫ್ಲೇಮ್ ಲೋ ಇಟ್ಕೊಳ್ಳಿ. ಆನಂತರ ಕರಿ ಲೀವ್ಸ್, ಒಗ್ಗರಣೆ ಸೊಪ್ಪು. ಅದರ ಜೊತೆ ಒಂದು ಡ್ರೈ ರೆಡ್ ಚಿಲ್ಲಿಯನ್ನು ಕಟ್ ಮಾಡಿ ಹಾಕೊಳ್ಳಿ. ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಇದನ್ನು. ಸಾಕು, ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಇಲ್ಲಿಗ ಸಾಂಬಾರ್ ಒಳ್ಳೆ ರೀತಿ ಕುದಿ ಬಂದಿದೆ, ಸಾಕು. ಸೌತೆಕಾಯಿ ಸಾಂಬಾರ್ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಈಗ ನಾವು ಮೇಲೆಯಿಂದ ಸೀಸನಿಂಗ್ ಒಗ್ಗರಣೆಯನ್ನು ಹಾಕೊಳ್ಳುವ. ಬಾಯಿ ಮುಚ್ಚಿಬಿಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.